ಕಂಡುಕೊಳ್ಳಬೇಕಾಗಿದೆ. ಅಖಂಡ ಭಾರತದ ಹಿಂದೂಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಜಗತ್ತಿನಲ್ಲಿರುವ ಎಲ್ಲ ಹಿಂದೂಗಳು ಒಂದು ಅನ್ನುವಂತಹ ಘೋಷವಾಕ್ಯ ನಮ್ಮೆಲ್ಲರ ಎದೆಗಳಲ್ಲಿ ಮೊಳಗಬೇಕು. ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಕಠಿಣವಾದಂತಹ ಕ್ರಮ ಕೈಗೊಳ್ಳಬೇಕು. ಈ ಮೂಲಕ ಬಾಂಗ್ಲಾ ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಯ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಧೈರ್ಯ ತುಂಬುವಂತಹ ಪ್ರಯತ್ನವಾಗಬೇಕು. ಇದು ಭಾರತದ ಕೇಂದ್ರ ಸರ್ಕಾರಕ್ಕೆ ನಮ್ಮ ಆಗ್ರಹವಾಗಿದೆ. ಬಾಂಗ್ಲಾದೇಶದಲ್ಲಿ ಸಾಮಾಜಿಕ ಸೇವೆಗಳನ್ನು ಸಲ್ಲಿಸುತ್ತಾ ಇದ್ದಂತಹ ಇಸ್ಕಾನ್ ಇಂದು ಮತಾಂಧತೆಯ ಕ್ರೂರತೆಗೆ ಬಲಿಯಾಗ್ತಾ ಇರುವಂತದ್ದು ವಿಷಾದನೀಯ. ಅನ್ನ ನೀಡಿದ ಇಸ್ಕಾನ್ ಸಂಸ್ಥೆಯ ಮೇಲೆಯೇ ಬಾಂಗ್ಲಾದೇಶದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ದೌರ್ಜನ್ಯ ಈ ಸಂದರ್ಭದಲ್ಲಿ ನಡೀತಾ ಇದೆ. ಕಷ್ಟ ಕಾಲದಲ್ಲಿ ಅನ್ನವಿದ್ದು ಸಾಕಿದಂತಹ ಇಸ್ಕಾನ್ ಮೇಲೆಯೇ ಬಾಂಗ್ಲಾದ ಜನರು ಮತ್ತು ಬಾಂಗ್ಲಾ ಸರ್ಕಾರಕ್ಕೆ ಯಾವ ರೀತಿಯ ದ್ವೇಷ, ಅದೇ ಯಾಕೆ ಇಷ್ಟು ದ್ವೇಷ ಅನ್ನೋದನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಬಾಂಗ್ಲಾದ ಇಸ್ಕಾನ್ ನಾಯಕ ಜನವನ್ನ ಭಾರತ ಒಪ್ಪಬೇಕಾಗಿದೆ. ಇಸ್ಕಾನ್ ನಿಷೇಧಿಸಲು ಧೈರ್ಯ ತುಂಬೋಣ. ಇದೇ ಬರುವ ಡಿಸೆಂಬರ್ 4ರಂದು ಬುಧವಾರ ಮಧ್ಯಾಹ್ನ 3 ಗಂಟೆಗೆ ಉಡುಪಿಯ ಜೋಡುಕಟ್ಟೆಯಿಂದ ಪ್ರತಿಭಟನಾ ಜಾಥಾ ಹೊರಟು ಕೃಷ್ಣಮಠದ ಪಾರ್ಕಿಂಗ್ನಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದೆ. ಈ ಜಾಥಾದಲ್ಲಿ ನಾವೆಲ್ಲ ಹಿಂದೂಗಳು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಪರ ಧೈರ್ಯದಿಂದ ಗಟ್ಟಿಯಾಗಿ ನಿಲ್ಲೋಣ. ಇಲ್ಲವಾದಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗುತ್ತದೆ.